ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ರವರ 65ನೇ ಹುಟ್ಟುಹಬ್ಬದ ಅಂಗವಾಗಿ ಶಿವಮೊಗ್ಗದ ಮೆಗನ್ ಆಸ್ಪತ್ರೆಯ ಆವರಣದಲ್ಲಿರುವ ಶ್ರೀ ಚೌಡೇಶ್ವರಿ ಸನ್ನಿಧಾನದಲ್ಲಿ ಸಾರ್ವಜನಿಕರು, ಭಕ್ತಾದಿಗಳು ಹಾಗೂ ಅಭಿಮಾನಿಗಳಿಗಾಗಿ ಅಮ್ಮನವರಿಗೆ ನೈವೇದ್ಯ ಮಾಡಿದ ನಾಟಿ ಕೋಳಿ ಭೋಜನ ಹಾಗೂ ಮೊಸರನ್ನದ ಪ್ರಸಾದವನ್ನು ಸಾರ್ವಜನಿಕರಿಗೆ ವಿತರಿಸಲಾಯಿತು. ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ಸಿನ ಯುವ ಮುಖಂಡ ದೇವೇಂದ್ರಪ್ಪ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ಮೆಗನ್ ಆಸ್ಪತ್ರೆಗೆ ಆಗಮಿಸಿದ್ದ ನೂರಾರು ಜನ ಪರಿಚಾರಕರು ಭೋಜನವನ್ನು ಸ್ವೀಕರಿಸಿದರು. ಕಾಂಗ್ರೆಸ್ ಪಕ್ಷದ ಕಣ್ಮಣಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಡಿಕೆ ಶಿವಕುಮಾರ್ಜಿ ಅವರ 65ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಾವು ಶಿವಮೊಗ್ಗ ನಗರದ ಒಂದು ಶಕ್ತಿ ದೇವತೆ ಆಸ್ಪತ್ರೆ ಚೌಡೇಶ್ವರಿ ಮಂದು ಭೂತರಾಯನ ಆಹ್ವಾನದಲ್ಲಿ ಇವತ್ತು 1,000ಕ್ಕೂ ಹೆಚ್ಚು ಭಕ್ತಾದಿಗಳು, ಸಾರ್ವಜನಿಕರಿಗೂ ಮತ್ತು ಅವರ ಅಭಿಮಾನಿಗಳಿಗೆ ಒಂದು ಊಟದ ಹೆಸರಲ್ಲಿ ಪ್ರಸಾದವನ್ನು ಕೊಡ್ತಾಯಿದ್ದೀವಿ. ಬೆಳಗ್ಗೆ ಅಮ್ಮನವರಿಗೆ ಒಂದು ಪೂಜೆ ಮಾಡಿ 101 ನಾಟಿ ಕೋಳಿಯನ್ನು ಅಮ್ಮ ಅರ್ಪಣೆ ಮಾಡಿ ಆ ಕೋಳಿಯನ್ನು ಪ್ರಸಾದವಾಗಿ ವಿಂಗಡಿಸಿ ಇವತ್ತು ಭೂತರಾಯನಿಗೆ ನೈವೇದ್ಯ ಮಾಡಿ ಈ ಜನರಿಗೆ ಹಂಚುವಂಥ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ನಾವು ನಮ್ಮ ಸ್ನೇಹಿತರಲ್ಲ, ಉದ್ದೇಶ ಡಿ ಕೆ ಶಿವಕುಮಾರ್ ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರ ಏನೋ ಒಂದು ಶಕ್ತಿ. ಇವತ್ತು ಅವ್ರ ಹೆಸರು ಹೇಳಿದ್ರೆ ಇಡೀ ದೇಹ ಸಂಚಲನ ಆಗುತ್ತೆ. ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಜನರು ಸೇವೆ ಮಾಡಲಿ ಅಂತೇಳಿ ಇವತ್ತು ನಾವು ಈ ತಾಯಿಯ ಹೆಸರಲ್ಲಿ ಒಂದು ಪೂಜೆ ಮಾಡಿಸಿ ಅವರ ಕುಟುಂಬಕ್ಕೆ ಮತ್ತು ಅವರಿಗೆ ಆರೋಗ್ಯ, ಆಯಸ್ಸು, ನೆಮ್ಮದಿ, ಅಧಿಕಾರ ಕೊಟ್ಟರೆ ಕೇವಲ ಅವರೊಬ್ಬರೇ ಅನುಭವಿಸಲ್ಲ, ರಾಜ್ಯದ ಜನರು, ರೈತರು, ವಿದ್ಯಾರ್ಥಿಗಳು, ನಮ್ಮಂಥ ಸಾವಿರಾರು ಕಾರ್ಯಕರ್ತರು ಇವತ್ತು ಎಲ್ಲರೂ ಚೆನ್ನಾಗಿರ್ತಾರೆ. ಹಾಗಾಗಿ ಅವರು ಮುಂದಿನ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಡಿ ಕೆ ಶಿವಕುಮಾರ್ ಅಂತೇಳಿ ನಾವು ಬೆಳಗ್ಗೆ ಸಂಕಲ್ಪ ಮಾಡಿಕೊಂಡು ಈ ತಾಯಿ ಪ್ರಸಾದವನ್ನು ಹಂಚುವಂಥ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ಸುಮಾರು ನಾವು ಈಗ 1,000 ಜನಕ್ಕೆ ಮಾಡಿದ್ದೀವಿ. ಇವತ್ತು ನೋಡಬೇಕು ಎಷ್ಟು ಅಂತ ಹೇಳಿ, ಯಾಕೆ ಜನ ಇಲ್ಲಿ ಆಸ್ಪತ್ರೆ ಆವರಣ ತುಂಬ ಜನ ಬರ್ತಾರೆ. ತಾಯಿ ಯಾಕೆ ಅಂದರೆ ಪೂಜೆಯನ್ನು ನೈವೇದ್ಯ ಮಾಡಿ ಪ್ರಸಾದ ಅಂತ ಎಲ್ರಿಗೂ ಸಾಕಾಗತ್ತೆ ಊಟ.